ಮೋದಿ ಸರ್ಕಾರದ ಜನ್ಮ ಜಾಲಾಡಿರುವಂತಹ ಸಂತೋಷ್ ಲಾಡ್ ದೇಶದಲ್ಲಿ $200 ಬಿಲಿಯನ್ ರಫ್ತು ವ್ಯಾಪಾರ ಕುಸಿತ. ಪ್ರಧಾನಿ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಾರೆ. ಮೋದಿ ಸರ್ಕಾರದ ಜನ್ಮವನ್ನ ಜಾಲಾಡಿರುವಂತಹ ಸಂತೋಷ್ ಲಾಡ್ ದೇಶದಲ್ಲಿ $200 ಬಿಲಿಯನ್ ರಫ್ತು ವ್ಯಾಪಾರ ಕುಸಿತ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಛತ್ರಿಯನ್ನ ಕೂಡ ನೀವು ವಿದೇಶದಿಂದ ಆಮದು ಆಗ್ತಾ ಇದೆ. 1,700 ಕೋಟಿ ಹಣ BSNLಗೆ ಜಿಯೋದಿಂದ ಬರಬೇಕು. ಈ ಬಗ್ಗೆ ಕೇಂದ್ರ ಸರ್ಕಾರ ಬಿಲ್ ಕೂಡ ಜನರೇಟ್ ಮಾಡಲ್ಲ. ಸ್ವಿಸ್ ಬ್ಯಾಂಕ್ ನಲ್ಲಿ 37,000 ಕೋಟಿ ಕಪ್ಪು ಹಣ ಇದೆ. ಆ ಕಪ್ಪು ಹಣ ತರ್ತೇವೆ ಅಂತ ಹೇಳಿದ್ರು, ಏನಾಯಿತು? ಯಾವ ಮಾನದಂಡದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರೆ. ಅದಾನಿ ಪೋರ್ಟ್ ನಲ್ಲಿ 21,000 ಕೋಟಿ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ. ಆ ಒಂದು ಡ್ರಗ್ಸ್ ದುಡ್ಡು ಪೆಹಲ್ಗಾಮ್ ದಾಳಿ ಉಗ್ರ ಕೃತ್ಯಕ್ಕೆ ಬಳಕೆಯಾಗಿದೆ. ಅವರದೇ NIA ಸುಪ್ರೀಂ ಕೋರ್ಟ್ಗೆ ಈ ಒಂದು ವರದಿ ನೀಡಿದೆ. ಮೋದಿ ಅವರನ್ನ ವಿಶ್ವಗುರು ಅಂತ ಹೇಳಿದ್ರು. ಇವತ್ತು ನಮ್ಮ ಅಕ್ಕಪಕ್ಕದ ಯಾವ ದೇಶ ನಮ್ಮ ಜೊತೆಗೆ ಚೆನ್ನಾಗಿದೆ. $56 $90 ಆಗೋಯ್ತು. ಬೆಟ್ಟಿಂಗ್ ಆಪ್ ಗೋಮಾಂಸ ರಫ್ತು ಮಾಡೋರಿಂದ ಬಿಜೆಪಿಗೆ ಚಂದ. ಬಿಜೆಪಿ ವಿರುದ್ಧ ಕಿಡಿಕಾರಿರುವಂತಹ ಸಚಿವ ಸಂತೋಷ್ ಲಾಡ್ ಅವರು. ಹಾಗಾದ್ರೆ ಸಂತೋಷ್ ಲಾಡ್ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಸ್ಮಾರ್ಟ್ ಇಂಡಿಯಾ ಮಾತಾಡ್ತಾರ, ನೀವು ಅಷ್ಟೇ ಹೇಳ್ರಿ. ಬೆಟ್ಟಿಂಗ್ ಮಾಡಿರ್ತಾರಲ್ಲ, ಈ ದೇಶದಲ್ಲಿ ಬೆಟ್ಟಿಂಗ್ ಆಗ್ತಾರಲ್ಲ, ಬೆಟ್ಟಿಂಗ್ ಅವ್ರ ಹತ್ರ ದುಡ್ಡು ತೊಗೊಂತ ಇದಾರೆ. ಪಾರ್ಟಿ ಆಫೀಸ್ ಕಟ್ಲಿಕ್ಕೆ ಈ ದೇಶದ ಪಾರ್ಟಿ ಆಫೀಸ್ಗಳು ಬಿಜೆಪಿ ಅವ್ರನ್ನ ಕಟ್ತಾ ಇದಾರೆ. ಈ ಬೆಟ್ಟಿಂಗ್ ಅವ್ರ ಹತ್ರ ದುಡ್ಡು ಯಾರು ಗೋ ಹತ್ಯೆ ಮಾಡ್ತಾರಲ್ಲ, ಗೋ ಹತ್ಯೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ, ಅವ್ರ ಹತ್ರ ದುಡ್ಡು ತೊಗೊಳ್ತಾ ಇದಾರೆ. ಇವ್ರು ಯಾರು ತೊಗೊಳ್ತಾ ಇದಾರೆ? ಬಿಜೆಪಿ ಏನ್ ತೊಗೊಂತಾರೆ ದುಡ್ಡು? ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಬೆಟ್ಟಿಂಗ್ ಮಾಡಿದವರು ಈ ಹೌಸಿ, ರಮ್ಮಿ, ಖೇಲೋ ಇಂಡಿಯಾ, ಏಕ್ ಇಂಡಿಯಾ, ಸ್ಮಾರ್ಟ್ ಇಂಡಿಯಾ, ಈ ಇಂಡಿಯಾ ಇವೆಲ್ಲ ಮಾಡಿ, ಈ ಸ್ಮಾರ್ಟ್ ಆಪ್ಗಳು ಮಾಡಿ ರೊಕ್ಕ ಹೊಡ್ಕೊಂಡು ಹೊಂಟಾರಲ್ಲ ಜನರದು. ಮಾತಾಡಕ್ ಬಿಡ್ರಿ. ನಿಮ್ ದುಡ್ಡಲ್ಲೇ ಚಂದ ತಗೊಂಡು ಇವ್ರ ಆಫೀಸ್ಗಳು ಕಟ್ಕೊಂತ ಇದಾರೆ. ಗೋ ಮಾತೆ ಬಹಳ ದೊಡ್ಡ, ಮೊನ್ನೆ ನೋಡಿದೆ ಇವ್ರದ್ದು ಮೋದಿ ಸಾಹೇಬ್ರದ್ದು ವಿಡಿಯೋ ನೋಡಿದೆ. ಒಂದ್ ಸಣ್ಣ ಗೋ ಮಾತನ್ನ ಇಟ್ಕೊಂಡು ಹಿಂಗೆಲ್ಲ ರಮಿಸೋದು. ಇವತ್ತು 3ನೇ ಸ್ಥಾನದಲ್ಲಿ ಇದೀವಿ. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು 3ನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ. ಅವ್ರ ಹತ್ರನು ಚಂದ ತಗೊಂತಾರೆ ಇವರು. ಅವ್ರು ಚಂದ ತಗೊಂಡು ಎಲೆಕ್ಟ್ರಲ್ ಬಾಂಡ್ ನಲ್ಲಿ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಎಷ್ಟಿದೆ ಕೇಳ್ರಿ ಮೊದಲು. ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತಾರೆ, ಅದೆಷ್ಟಿದೆ ಅಂತ ಕೇಳ್ರಿ. ವಿಕಸಿತ್ ಭಾರತನ ನಾವೆಲ್ಲ ಗೌರವಿಸೋಣ, ಅದು ಬೇರೆ ಪ್ರಶ್ನೆ. ಅವ್ರು ಯಾವಾಗ್ಲೂ ಹಿಂಗೆ ಹೇಳೋಗ್ಬಿಟ್ರು, ಆಯ್ತಾ? ಯಾವ್ದನ್ನ ಸ್ಪೆಸಿಫಿಕ್ ಹೇಳ್ಬೇಕಲ್ಲ, ಯಾವ ಫೀಲ್ಡ್ ಅಲ್ಲಿ ಗುರು ಆಗಿದೀವಿ. ಮಾಹಿತಿ ತಂತ್ರಜ್ಞಾನ ಏನಿದೆ, ಅದೇ ರೀಲ್ಸ್, ಇನ್ಸ್ಟಾಗ್ರಾಮ್ ಭಾರತ ಸರ್ಕಾರದ, ಫೇಸ್ಬುಕ್ ಭಾರತ ಸರ್ಕಾರದ. ವಿದ್ಯುತ್ ಉತ್ಪಾದನೆ ಹೆಂಗಿದ್ರು ಜಾಸ್ತಿ ಆಗತ್ತೆ, ಪ್ರತಿ ವರ್ಷನೂ ಆಗತ್ತೆ. ಅದಲ್ಲ ನಾವು ಮಾತಾಡ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ. ಇವನ್ ಎಕ್ಸ್ಟೆಂಟ್ ಎಷ್ಟಾಗಿದೆ ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಪವರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಪವರ್ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ? ಕೋಲ್ ಮೈನಿಂಗ್ ಯಾರ್ಯಾರು ಸಿಕ್ಕಿದೆ ಈ ದೇಶದಲ್ಲಿ? ಕೋಲ್ ಮೈನ್ಸ್ ಮಿನಿಸ್ಟರ್ ಇದ್ರಲ್ಲ ಅವರು ಯಾರಿಗೆ ಕೋಲ್ ಬ್ಲಾಕ್ಸ್ ಗಳು ಅಲಾಟ್ ಆಗಿದಾವೆ? ಇವ್ರ ಕಾಲದಲ್ಲಿ PSU ಕಂಪ್ನಿಗಳು ಎಷ್ಟು ಮಾರಿದಾರೆ ಗೊತ್ತಾ? ನೀವು ಕೇಳ್ತಾರೆ ಯಾರಿಗೆ? ನಾವು ದಯಮಾಡಿ ಕೇಳಿ ಅವರಿಗೆ. ನಿಮ್ಮ ಕಾಲದ 10 ವರ್ಷ ಅವಧಿಯಲ್ಲಿ 25 PSU ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ. ಯಾರು? ಕೇಂದ್ರ ಸರ್ಕಾರ ಕಳೆದ 11 ವರ್ಷದಲ್ಲಿ 25 PSU ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾರ? ಸಿಂಪಲ್ ಹೇಳಿದ್ವಲ್ರಿ, $56 $90 ಆಗಿದೆ. ದೇಶದ ಸಾಲದ 225 ಲಕ್ಷ ಕೋಟಿ ಆಗಿದೆ. ಇವತ್ತು ನಮ್ಮ ಡಾಲರ್ ನಾವು ಈ ಡಾಲರ್ ನೆಗೆಟಿವ್ ಜೊತೆಗೆ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತೀವಿ. $200 ಬಿಲಿಯನ್ ಡೆಫಿಸಿಟ್ ಇದೆ, ಎಕ್ಸ್ಪೋರ್ಟ್ ಡೆಫಿಸಿಟ್ ಇದೆ. $150 ಬಿಲಿಯನ್ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ತೀವಿ. ಮೋದಿ ಸಾಹೇಬ್ರು ಬಂದು ನೋಡಿದ್ರೆ ಯಾವ್ದು ಫಾರಿನ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದಾನಿ, ಅಂಬಾನಿ, ರಿಲಯನ್ಸ್ ಇವರೆಲ್ಲ ತರದೇ ಚೈನಾ ಪ್ರಾಡಕ್ಟ್ಗಳು. ಛತ್ರಿನೂ ಅಲ್ಲಿಂದ ತಂದು ಮಾರ್ತೀವಿ ನಾವು. ಏನು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಿದ್ರು, ಛತ್ರಿನೂ ತಂದು ಅಲ್ಲಿಂದ ಇಲ್ಲಿ ಮಾರ್ತೀವಿ. ಈ ದೇಶದ ವ್ಯವಸ್ಥೆ ಹೆಂಗಿದೆ. ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಮಾಡ್ಲಿ. ಇದಕ್ಕೆ ಉತ್ತರ ಕೂಡ ಕೇಳ್ರಿ. ಅಂಕಿ ಸಂಖ್ಯೆ ಕೊಡಕ್ ಕೇಳ್ರಲ್ರಿ. ಅಂಕಿ ಸಂಖ್ಯೆ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಇವ್ರು ಮಾಡ್ತಾರ?
ಅಲ್ರಿ ನೀವು ಹಪ್ಪಳ ಮಾರಿದ್ರೆ ಕೇಂದ್ರ ಸರ್ಕಾರಕ್ಕೆ ಇದು ಕೊಡಿ. ಈ ಹೋಟ್ಲ ಬೆಣ್ಣೆ ದೋಸೆ ತಿಂದಿವಿ, ಬೆಣ್ಣೆ ದೋಸೆ ಜಾಸ್ತಿ ಮಾರಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗಿ ಸನ್ಮಾನ ಮಾಡ್ತಾರ ನೀವು? ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತೇನ್ರಿ? BSNL ಎಲ್ಲೇ ಕೇಳ್ರಿ ಮೊದಲು, BSNL ಎಲ್ಲಿದೆ ಅಂತ ಕೇಳ್ರಿ ಹೋಗಿ ಮೊದಲು. BSNL 10 ವರ್ಷ ಹಿಂದೆ ಯಾವ ಸ್ಥಾನದಲ್ಲಿ ಇತ್ತು, ಎಷ್ಟು ಟವರ್ಗಳಿದ್ವು, BSNL ಎಷ್ಟು ಕನೆಕ್ಷನ್ ಇತ್ತು? 1700 ಕೋಟಿ. BSNL ಯಾರಿಂದ ಬರ್ಬೇಕು ದುಡ್ಡು? BSNLಗೆ ಜಿಯೋ ಇಂದ ಬರ್ಬೇಕು. ಬಿಲ್ ಕೂಡ ರೇಸ್ ಮಾಡಿಲ್ಲ ಅವರು. ನಾನು ಹೇಳ್ತಕ್ಕಂಥಲ್ಲ, CAG ರಿಪೋರ್ಟ್ ಹೇಳ್ತಕ್ಕಂಥದ್ದು. CAG ರಿಪೋರ್ಟ್ ನಲ್ಲಿ 1700 ಕೋಟಿ ಡಿಫಿಸಿಟ್, ಬಿಲ್ ಕೂಡ ರೇಸ್ ಮಾಡಿಲ್ಲ ಕೇಂದ್ರ ಸರ್ಕಾರ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇಲ್ಲೇನ್ ಬಂದು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ BSNL ಟವರ್ಸ್ ಏನ್ ನಾವು ಕೊಟ್ಟಿದೀವಿ ಬಾಡಿಗೆಗೆ 1700 ಕೋಟಿ ಕೊಡ್ಬೇಕು. ಅವ್ರು ಯಾರು ಕೊಡ್ಬೇಕು? ಜಿಯೋದವ್ರು ಕೊಡ್ಬೇಕು. ಬಿಲ್ ಕೂಡ ರೇಸ್ ಮಾಡಿಲ್ಲ ನಾವು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸರ್, ಕೇಂದ್ರ ಸರ್ಕಾರ ಶೂನ್ಯ ಭ್ರಷ್ಟಾಚಾರ ಇದೆ, ಹಾಗೇನಾದ್ರೂ ಭ್ರಷ್ಟಾಚಾರ ಕಂಡು ಬಂದ್ರೆ ಮೋದಿ ಒದ್ದು ಹೊರಗಾಗ್ತಾರೆ ಅಂತ ಹೇಳ್ತಾರೆ ಸರ್. ವೆರಿ ಗುಡ್ ಪಾಯಿಂಟ್ ಹೇಳಿದಿ. ಇವತ್ತು 2024 ಇಸ್ವಿನಲ್ಲಿ ಇರ್ತಕ್ಕಂಥ 1700 ಕೋಟಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇವತ್ತು 37,000 ಕೋಟಿ ಇದೆ. ಎಷ್ಟಿದೆ ಸರ್? 37,000 ಕೋಟಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆ. ಕಾಲಾದನ್ ಲೇಕೆ ಆಯಂಗೆ, ಸ್ವಿಸ್ ಬ್ಯಾಂಕ್ ಸೆ ಪೈಸಾ ಲೇಕೆ ಆಯಂಗೆ ಅಂತ ಹೇಳಿದ್ರು ಯಾರು? ಮೋದಿ. ಎರಡನೇ ಇವ್ರು ಏನ್ ಹೇಳಿದ್ರು? ಡಿಮಾನಿಟೈಸೇಷನ್ ಮಾಡಿದ್ರು. ಇವತ್ತು ಇನ್ಕಮ್ ಟ್ಯಾಕ್ಸ್ ನವ್ರು ಹೇಳ್ತಾ ಇದಾರೆ, ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಹೇಳ್ತಿದಾರೆ? ಮತ್ತೆ ಯಾಕೆ ಹೇಳ್ಬೇಕಿದು? ಎಲ್ಲಿ ದುಡ್ಡಿಲ್ಲ, ಕ್ಯಾಶ್ ಅವೈಲಬಲ್ ಅಂತ ಇವ್ರೇ ಹೇಳ್ತಾರೆ, ಹೌದಲ್ಲ? ಭ್ರಷ್ಟಾಚಾರ ಇಲ್ಲ ಅಂತ ಇವ್ರೇ ಹೇಳ್ತಾರೆ, ಆಯ್ತಾ? ಯಾವ 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 ಮಾನದಂಡದಲ್ಲಿ ಹೇಳ್ತಾರೆ ಇವರು? ನಾನು ಬಹಳ ಸಲ ಹೇಳಿದೀನಿ, ನೀವು ಬೇಕಾದ್ರೆ ಕೇಳಿ ನೋಡ್ರಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. MP ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ ನಲ್ಲಿ 7 ಲಕ್ಷ ಜನಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.